ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ನಮಸ್ಕಾರ, ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಕಲುಷಿತ ನೀರು ಪೂರೈಕೆ, ನಗರದ ನೀರು ಶುದ್ಧೀಕರಣ ಘಟಕಕ್ಕೆ ಜಿಲ್ಲಾಧಿಕಾರಿ ನಿತೀಶ್ ಭೇಟಿ. ತುಂಗಭದ್ರಾ ಎಡೆದಂಡೆ ಕಾಲುವೆ 69ರ ಉಪ ಕಾಲುವೆ ಅಳತೆ ಪಟ್ಟಿ ಮಾತ್ರ ಸರಿಪಡಿಸದೆ ಉಳಿದ ಗೇಜ್ ಸರಿಪಡಿಸಲಿ. ಅಕ್ರಮ ನೀರಾವರಿಗೆ ಕಡಿವಾಣ ಹಾಕಲಿ. ಚಾಮರಸ ಮಾಲಿ ಪಾಟೀಲ್. ಹೆದ್ದಾರಿ ಹತ್ತಿರದ ರೈತರ ಜಮೀನುಗಳಿಗೆ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ದಲಿತ ಚಳುವಳಿಗೆ 50ರ ಸಂಭ್ರಮೋತ್ಸವ. ಆಗಸ್ಟ್ 7ರಂದು ಕಾರ್ಯಕ್ರಮ. ಹನುಮಂತಪ್ಪ ಕಾಕರಕಲ್. ಮೈಲ್ 69ರ ನೀರಿನ ಅಳಿತ ಪಟ್ಟಿಯ ಮಾಹಿತಿ ನೀರಾವರಿ ಇಲಾಖೆ ದಾಖಲೆಗಳಲ್ಲಿ ನಮೂದಿಸಿ ಶಂಕರಗೌಡ ಹರವಿ. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮಸ್ಯೆ ಪರಿಹರಿಸಲು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ರಾಜಕಾಲುವೆ ಅತಿಕ್ರಮಿಸಿ ಕಟ್ಟಿದ ಕಟ್ಟಡ ತೆರವಿಗೆ ಮಾದಿಗ ದಂಡೋರ ಒತ್ತಾಯ. ಪರಿಸರ ಕಾಳಜಿ ಜೊತೆ ಸಮಾಜಮುಖಿ ಕೆಲಸ ಮಾಡಲಿ ಪಾಪರೆಡ್ಡಿ. ವಾರ್ತೆಗಳ ವಿವರ. ನಗರದಲ್ಲಿ ಕಲುಷಿತ ನೀರು ಪೂರೈಕೆಯಾಗುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಗುರುವಾರ ನಗರದ ಶುದ್ಧೀಕರಣ ಘಟಕಗಳಿಗೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಸಕೂರು, ಜಾಕವೆಲ್ ಹಾಗೂ ನೀರು ಪರೀಕ್ಷಾ, ರಾಂಪುರ ಶುದ್ಧೀಕರಣ ಕೇಂದ್ರಕ್ಕೆ ಭೇಟಿ ನೀಡಿ ಶುದ್ಧೀಕರಣಕ್ಕೆ ಬಳಸಲಾಗುವ ವಿಧಾನದ ಕುರಿತು ಮಾಹಿತಿ ಪಡೆದರು. ನಗರದಲ್ಲಿ ಕಲುಷಿತ ನೀರು ಪೂರೈಕೆ ತಡೆಯಲು ಬೇಕಾಗುವ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಇದೇ ಸಂಪಿಗೆ ಕುಂದಿಸ್ತೀವಿ ಸರ್, ಜಾಗನೇ ಇಲ್ಲ ಸರ್. ಈ ಕಡೆಗೆ ಒಂದು ಲಾಸ್ಟಿಗೆ ಇದೆ ಸರ್, ಹಳೆ ಮೋಟ್ರ್ ತೆಗೆದ್ಬಿಟ್ಟು ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಆಯ್ತಾ, ಅದನ್ನು ಚೇಂಜ್ ಮಾಡಿಬಿಟ್ಟು 100 ಹಾಕ್ಕೊಂಡು ಈಗ 600 ಆಗಲ್ವಾ? ಏನು ಸರ್ ವರ್ಕ್ ಆಗಲ್ವಾ? ಅದು ವರ್ಕಿಂಗ್ ಇದೆ ಬರ್ಬಿಟ್ಟು ಈಗ ನಾವು ನಗರಸಭೆ ಪೌರಾಯುಕ್ತ ಸಿದ್ದಯ್ಯ ಹಿರೇಮಠ ಮಾಹಿತಿ ನೀಡಿದರು. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳು ತುಂಬಿ ಹರಿಯುತ್ತಿದ್ದು ನೀರನ್ನು ಶುದ್ಧೀಕರಿಸಿ ಪೂರೈಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ತುಂಗಭದ್ರಾ ಎಡದಂಡೆ ಕಾಲುವೆಯ ಮೈಲ್ 69ರಲ್ಲಿ ಗೇಟ್ ಅಳತೆ ಪಟ್ಟಿ ಸರಿಪಡಿಸಲು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಪತ್ರ ಬರೆದು ಒತ್ತಾಯಿಸಿದ್ದು, ನಂತರ ಅಳತೆ ಪಟ್ಟಿ ಸರಿಪಡಿಸಿದ 1.1 ಅಡಿಯಷ್ಟು ನೀರು ಹೆಚ್ಚಳವಾಗಿದೆ. 2013ರಲ್ಲಿ ಕೆಇಆರ್ಸಿ ಸಂಸ್ಥೆ ಅಳತೆ ಪಟ್ಟಿ ಕುರಿತು ವರದಿ ನೀಡಿತ್ತು. ಇದೀಗ ಅದೇ ವರದಿ ಆಧಾರದ ಮೇಲೆ ಅಳತೆ ಪಟ್ಟಿ ಸರಿಪಡಿಸಿದ್ದು, ಮೈಲ್ 69 ನಂತರ ಕಾಲುವೆ 104ವರೆಗೂ ಅಳತೆ ಪಟ್ಟಿ ಸರಿಪಡಿಸಬೇಕು ಎಂದು ಕರ್ನಾಟಕ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ನೀರಿನ ಅಳತೆ ಮಾಪನ ಸರಿ ಇಲ್ಲದ ಕಾರಣ ಕೆಳಭಾಗಕ್ಕೆ ನೀರು ಬಾರದೆ ರೈತರು ತೊಂದರೆ ಅನುಭವಿಸಿದ್ದರು. ಅಳತೆ ಪಟ್ಟಿ ಸರಿಪಡಿಸಲು ಕಳೆದ 2013ರಲ್ಲಿ ಅಂದಿನ ಬಿಜೆಪಿ ಸರ್ಕಾರಕ್ಕೆ ಒತ್ತಾಯಿಸಲಾಗಿತ್ತು. ವರದಿ ನೀಡಲು ಕೆಇಆರ್ಸಿ ಸಂಸ್ಥೆಗೆ ನೀಡಿತು. ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ನೀಡಿತು. ಅಂದಿನಿಂದ ಇಲ್ಲಿಯವರೆಗೆ ಅಳತೆ ಸರಿಪಡಿಸಿಲ್ಲವೆಂದರು. ಶಾಸಕ ಹಂಪನಗೌಡ ಬಾದರ್ಲಿ ಅವರು ಪತ್ರ ಬರೆದು 69ರ ಮೈಲ್ನಲ್ಲಿ ಗೇಜ್ ಸರಿಪಡಿಸಲು ಒತ್ತಾಯಿಸಿದ್ದರು. ಇದೀಗ ಸರಿಪಡಿಸಿದೆ. 69ರ ಮೈಲ್ನಲ್ಲಿ 1.1 ಅಡಿಯಷ್ಟು ಅಳತೆ ಪಟ್ಟಿ ಸರಿಪಡಿಸಿದ್ದರಿಂದ ನೀರು ಬರ್ತಿದೆ ಎಂದರು. ಪತ್ರಿಕಾಗೋಷ್ಠಿ ಮಾಡಿ ತುಂಗಭದ್ರಾ ಎಡದಂಡೆ ನಾಲೆ ವ್ಯಾಪ್ತಿಯ
7 ಅಳತೆ ಮಾಪನಗಳು ವ್ಯತ್ಯಾಸವಾಗಿದ್ದು ಅವನ್ನು ಸರಿಪಡಿಸಬೇಕು ಅಂತೇಳಿ ಒತ್ತಾಯ ಮಾಡಿದ. ಇದನ್ನ ನಾವು ಒಪ್ಪುತ್ತೀವಿ. ಇದ್ದು ಸತ್ಯವನ್ನು ಅವ್ರು ಹೇಳಿದ್ದಾರೆ. ಆದರೆ ಪ್ರಶ್ನೆ ಈಗ ಯಾಕೆ ಬಂತು ಅನ್ನೋದು ಅಂತಂದ್ರೆ, ಮೊನ್ನೆ ಮೈಲ್ 69ರಲ್ಲಿ ಮೈಲ್ 69ನಲ್ಲಿ ಏನು ಗೇಜು ವ್ಯತ್ಯಾಸ ಇತ್ತು, ಅಲ್ಲಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದನ್ನು ಸರಿಪಡಿಸಿದ್ದಾರೆ. ಮೈಲ್ 19ರಲ್ಲಿ ಮಾತ್ರ ಗೇಜ್ ಸರಿಪಡಿಸಿದ್ದಾರೆ. ಇದಕ್ಕೆ ಮೊದಲಿನಿಂದಲೂ ರೈತರ ಒತ್ತಾಯ ಇತ್ತು. ಆಮೇಲೆ ಮೊನ್ನೆ ನಮ್ಮ ಮಂತ್ರಿಗಳಾದಂಥ NS ಬೋಸರಾಜ್ರವರು ಅವರಿಗೆ ಪತ್ರ ಬರೆದು ಅದನ್ನು ಗೇಜ್ ಸರಿಪಡಿಸ್ರಿ ಅಂತೇಳಿ ಬೋಸರಾಜ್ ಅವರು ಒಂದು ಪತ್ರ ಬರೆದಿದ್ದಾರೆ. ಎಂದಂದ್ರೆ ಅದು 3/7/2024. 2013ರಲ್ಲಿ ಸರ್ಕಾರಕ್ಕೆ ನೀಡಿದ ವರದಿಯ ಬಗ್ಗೆ ಇದೀಗ ಎಚ್ಚೆತ್ತುಕೊಂಡು ಅದರ ಆಧಾರದ ಮೇಲೆ ಸರಿಪಡಿಸಲಾಗಿದೆ. ಇಷ್ಟು ದಿನ ಇಲ್ಲದ ಈಗ ಯಾಕೆ ಈ ಪ್ರಶ್ನೆ ಉದ್ಭವವಾಗಿದೆ ಎಂದು ಪ್ರಶ್ನಿಸಿದರು. ಒತ್ತಾಯಿಸಿದ ನಂತರ 69ರ ಕಾಲುವೆ ಗೇಜ್ ಅಳತೆ ಪಟ್ಟಿ ಸರಿಪಡಿಸಿದ್ದಾರೆ. ಇದೀಗ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಕೆಳಭಾಗದಲ್ಲಿಯೂ ಸಹ ಅಳತೆ ಪಟ್ಟಿ ಸರಿಪಡಿಸಬೇಕೆಂದು ರೈತರು ಒತ್ತಾಯವಾಗಿದೆ. ಈ ಹಿಂದೆ ನೀಡಿದ ವರದಿಯನ್ನು ಪ್ರಭಾವಿಗಳು ಹಿಡಿದಿಟ್ಟುಕೊಂಡಿದ್ದರು. ಸರಿಪಡಿಸಿದರೆ ಅಕ್ರಮ ನೀರಾವರಿಗೆ ಕಡಿವಾಣ ಆಗುತ್ತದೆ ಎಂದು ಬಲಭಾಗದಲ್ಲಿ ಇಂದಿಗೂ ಸಹ ಅಕ್ರಮ ನೀರಾವರಿ ನಡೆಯುತ್ತಿದೆ. ಸುಮಾರು 2 ಲಕ್ಷ ಎಕರೆಯಷ್ಟು ಅಕ್ರಮ ನೀರಾವರಿ ಇದೆ. ಇದಕ್ಕೆ ನೀರು ಕೊಟ್ಟವರು ಯಾರು? ಪ್ರಭಾವಗಳಿಂದ ನೀರು ಹೋಗುತ್ತಿದೆ. ಅಕ್ರಮಕ್ಕೆ ಕಡಿವಾಣ ಹಾಕಿಲ್ಲ. ಇದೀಗ ಹಂಪನಗೌಡ ಬದಲಿ ಅವರಿಗೆ ತೊಂದರೆಯಾಗಿದೆ. ಸರಿಪಡಿಸಲು ಒತ್ತಾಯಿಸಿದ ಬಳಿಕ ಅಳತೆ ಪಟ್ಟಿ ಸರಿಯಾಗಿದೆ. ಅದರ ಜೊತೆಗೆ ಎಲ್ಲವೂ ಅಳತೆ ಪಟ್ಟಿ ಸರಿಯಾಗಬೇಕು ಎಂದು ತಿಳಿಸಿದರು. ಈಗ 19ರಲ್ಲಿ ಏನು ಸರಿಪಡಿಸ್ಯಾರ ಅದಕ್ಕೆ ಇವರಿಗೆ ಏನಂತಂದ್ರೆ ತೊಂದರೆ ಆಗಿದೆ. ಮೇಲ್ಭಾಗದವರು ಯಾಕೆ ಇದುವರೆಗೆ 13ರಲ್ಲಿ ವರದಿ ಕೊಟ್ಟರು ಇದುವರೆಗೆ ಯಾಕೆ ಅದನ್ನು ಸರಿಪಡಿಸಿಲ್ಲ ಅಂದ್ರೆ, 0ದಿಂದ ಹಿಡಿದು ಕೆಳಭಾಗದವರೆಗೇನು ಅನಧಿಕೃತ ನೀರು ಪಡಿತಾರೆ. ಈಗ ನಾವೇನಂತೀವಿ, ಒಂದು ಸುಮಾರು 1.5 2 ಲಕ್ಷ ಎಕರೆ ಅನಧಿಕೃತವಾಗಿ ನೀರಾವರಿ ಆಗ್ತದೆ. ಅವ್ರದ್ದೊಂದು ದೊಡ್ಡ ಮಾಫಿಯಾನೇ ಇದೆ. ಆ ಮಾಫಿಯಾ ಈ ಅಳತೆ ಗೇಜುಗಳನ್ನ ಸರಿಪಡಿಸಲಾರದಂಗೆ ತಡೆ ಹಿಡಿದಿತ್ತು. ಅದನ್ನ ನಮ್ಮ ಮಾನ್ಯ ಶಾಸಕರು ಗಮನಿಸಬೇಕು. ಇದು ಏನಂತಂದ್ರೆ, ಈ ಒಂದು ಅಕ್ರಮ ದಂಧೆ ಎಲ್ಲ ಸರ್ಕಾರಗಳಲ್ಲಿ ನಡ್ಕೊಂಡು ಬಂದಿದೆ. ಕಾಂಗ್ರೆಸ್ನಲ್ಲಿ ನಡೆದಿದೆ, ದಳ ಸರ್ಕಾರದಾಗ ನಡೆದಿದೆ, ಈಗ ಕಾಂಗ್ರೆಸ್ ಇದ್ದಾಗ ನಡೀತಿದೆ, ಮೊದಲು ಕಾಂಗ್ರೆಸ್ ಇದ್ದಾಗ ನಡೆದಿದೆ. ಈಗ ನಾನು ಹಿರಿಯರು ಯಾರಂದ್ರೆ ಹಂಪನಗೌಡರು ಹಿರಿಯರು, ಬೋಸರಾಜ್ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರು, ಒಬ್ರು ಸರಿಪಡಿಸ್ರಿ ಅನ್ನೋದು, ಇನ್ನೊಬ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಅದನ್ನ ಬಿಡಬೇಕು. ಈಗ 2 ಲಕ್ಷ ಏನು ಅನಧಿಕೃತ ಸರ್, ಇವರ ಅನುಕೂಲಕ್ಕಾಗಿ ಹಂಪನಗೌಡರು ಈ ರೀತಿ ಹೇಳಕತ್ತಾರ. ಅಂದ್ರೆ ಅವರ ಮಾಫಿಯಾದ ಭಾಗವಾಗಿ ಈಗ ಪೂರ್ಣ ಅವ್ರದ್ದು ಐತಂತ ನಾನು ಹೇಳೋದಲ್ಲ. ವಡ್ರೆಟ್ಟಿ ಡಿವಿಷನ್ ಅಲ್ಲಿ ಜಾಸ್ತಿ ಇದೆ. ವಡ್ರೆಟ್ಟಿ ಕಾರ್ಟಿಗೆ ಡಿವಿಷನ್ ಅಲ್ಲಿ ಅವರ ಅನುಕೂಲಕ್ಕಾಗಿ ಮಾತಾಡ್ತಾರೆ. ಹೌದೌದು. ಈ ಸಂದರ್ಭದಲ್ಲಿ ಖಾಜಾ ಅಸ್ಲಂ ಅಹಮ್ಮದ್, ಜಾನ್ ವೆಸ್ಲಿ, ಬೂದಯ್ಯ ಸ್ವಾಮಿ ಗಬ್ಬೂರು, ದೇವರಾಜ ನಾಯಕ್, ಸಿದ್ದಯ್ಯ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಭಾರತ ಮಾಲಾ ಯೋಜನೆಯಡಿ ರಾಯಚೂರು ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಲಾಗಿದ್ದು, ಹೆದ್ದಾರಿ ಹತ್ತಿರದ ರೈತರ ಜಮೀನುಗಳಿಗೆ ಹೋಗಲು ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು.
ನಗರದ ಬಸವೇಶ್ವರ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹೆದ್ದಾರಿ ನಿರ್ಮಾಣಕ್ಕಾಗಿ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಹೆದ್ದಾರಿ ನಿರ್ಮಾಣ ಬಿಟ್ಟು ಉಳಿದ ಜಮೀನುಗಳಿಗೆ ಹೋಗಲು ರಸ್ತೆ ಇಲ್ಲದೆ ರೈತರು ತೊಂದರೆ ಅನುಭವಿಸುವಂತಾಗಿದೆ. ಹೆದ್ದಾರಿ ನಿರ್ಮಾಣ ರಸ್ತೆಯು ಹೆದ್ದಾರಿ ಪಕ್ಕದ ಎರಡೂ ಬದಿಯಲ್ಲಿ ತಂತಿ ಬೇಲಿ ಹಾಗೂ ಕಾಂಪೌಂಡ್ ನಿರ್ಮಿಸಿದ್ದರಿಂದ ರೈತರು ಜಮೀನುಗಳಿಗೆ ತೆರಳಲು ಸಾಧ್ಯವಾಗುತ್ತಿಲ್ಲ. ವ್ಯವಸಾಯ ಮಾಡದೆ ಜಮೀನುಗಳನ್ನು ಬೀಳು ಬಿಡುವ ಸ್ಥಿತಿ ಇದೆ. ಕೂಡಲೇ ರೈತರು ಜಮೀನುಗಳಿಗೆ ತೆರಳಲು ರಸ್ತೆಗಳನ್ನು ನಿರ್ಮಿಸಿಕೊಡಬೇಕು. ಒಪ್ಪಂದ ಉಲ್ಲಂಘಿಸಿದ ಭಾರತ ಮಾಲಾ ಯೋಜನೆ ಹೆದ್ದಾರಿ ನಿರ್ಮಾಣ ಸಂಸ್ಥೆ ಮೇಲೆ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ರೈತಕ್ಕಾಗಿ ಹೋರಾಟ ಯಾದಗಿರಿಯಲ್ಲಿ ಮೀಟಿಂಗ್ ಮಾಡಿದ್ರು, ನಮ್ಮ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿದ್ರು. ನಾವು ವಿಜಯಪುರ ಗ್ರಾಮ ಕಾಟೂರೊಳಗೆ ಮೀಟಿಂಗ್ ಮಾಡಿ ಅವತ್ತೇನು ಹೇಳಿದ್ರು ಸರ್, ನಿಮ್ಗೆ ಸರ್ವಿಸ್ ರಸ್ತೆ ನಿಮ್ಮ ಒಳಗಡೆ ಒಳಗಡೆ ಹೋಗ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಅಂತ ಹೇಳಿದ್ರು. ಏನಾದ್ರು ರಸ್ತೆ ಮಾಡಿದ್ರು ಸರ್, ಆ ಕಡೆ ಇದ್ದವ್ರಿಗೆ ನಾವು ನಡು ಹೋಗಿಲ್ಲ, ಆ ಕಡೆ ಅನುಕೂಲ ಆಗ್ಯದ, ಈ ಕಡೆ ಬಂದು ಬರೋಕ್ಕಿಲ್ಲ, ಈ ಕಡೆ ಇದ್ದವ್ರಿಗೆ ಆ ಕಡೆ ಹೋಗಿಲ್ಲ. ಈಗ ರಸ್ತೆ ನಿರ್ಮಿಸಲಿಕ್ಕಂದ್ರೆ ನಾವು ಭೂಮಿ ಇದ್ದಂಗೆ ನಾವು ಇದ್ರೂ ಸತ್ತಂಗೆ ರೈತರು ಹಂಗಾಗಿ ಯಾರು ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಹ ನಾಯ್ಕ್, ರೈತ ಮುಖಂಡರಾದ ಧರ್ಮಾರೆಡ್ಡಿ, ಈರಣ್ಣ ಸರ್ಜಾಪುರ, ವೈ ಗೋವಿಂದ ನಾಯ್ಕ್, ಶಿವಪ್ಪ ಅಲ್ಕೂರು, ಸಂಗಮೇಶ್ ನಾಯಕ್, ಮಲ್ಲನಗೌಡ, ಜಂಗ್ಲಿ ಪೀರ್ ಸಾಬ್, ನರಸಿಂಹರೆಡ್ಡಿ ಗಾಣದಾಳ, ವೆಂಕಟೇಶ ರೆಡ್ಡಿ ಗುರ್ಜಾಪುರು ಸೇರಿದಂತೆ ರೈತರು ಇದ್ದರು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪನೆ ಮಾಡಿದ ಕರ್ನಾಟಕದ ದಲಿತ ಚಳವಳಿಯ 50ರ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಆಗಸ್ಟ್ 7ರಂದು ಬೆಂಗಳೂರಿನ ವಸಂತನಗರದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರಗಲ್ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1970 ಜನವರಿ 24ರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಆರಂಭಿಸಿ ರಾಜ್ಯದಲ್ಲಿ ಚಳುವಳಿ ನಡೆಸಲಾಯಿತು. ರಾಜ್ಯಾದ್ಯಂತ ದಲಿತರ ಸಮಸ್ಯೆ ಸೇರಿದಂತೆ ಅನೇಕ ರೀತಿಯ ಹೋರಾಟ ನಡೆಸಲಾಗಿದೆ. ಹೋರಾಟಗಳ ಫಲವಾಗಿ ಪರಿಶಿಷ್ಟರ ಬದುಕು ಹಸನಾಗಿದೆ ಎಂದರು. ಕರ್ನಾಟಕ ದಲಿತ ಚಳವಳಿ ಆರಂಭವಾಗಿ ಇಂದಿಗೆ 50 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಹಿತಿ ಬರಗೂರು ರಾಮಚಂದ್ರಪ್ಪ ನೆರವೇರಿಸಲಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ, ಮಧು ಬಂಗಾರಪ್ಪ, ಎಸ್ ಮಹಾದೇವಪ್ಪ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ 1974ರ ಜನವರಿ 24ರ ಶಿವಮೊಗ್ಗದ ಭದ್ರಾವತಿಯಲ್ಲಿ ಅಲ್ಲಿನ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಂಘಟನೆಯನ್ನು ಸ್ಥಾಪನೆ ಮಾಡಿ ನೋಂದಣಿ ಮಾಡಿ ಇದೇ 2024ರ ಜನವರಿ 24ಕ್ಕೆ ದಲಿತ ಸಂಘರ್ಷ ಸಮಿತಿ ಪ್ರಾರಂಭಿಸಿ 50 ವರ್ಷಗಳು ಕಳೆದು ಮುಂದೆ ಸಾಗ್ತಾ ಇದ್ದು, ಈ ಒಂದು 50 ವರ್ಷಗಳ ತುಂಬಿದ ಕಾರಣಕ್ಕಾಗಿ ಇದೇ ಆಗಸ್ಟ್ 7ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ದಲಿತ ಚಳವಳಿಗೆ 50 ವರ್ಷಗಳ ಸಂಭ್ರಮೋತ್ಸವ ಕಾರ್ಯಕ್ರಮ ಮಾಡುವ ಸಂಬಂಧ ಆಗಸ್ಟ್ 7ಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ದಲಿತ ಚಳವಳಿ ಅನೇಕ ಹೋರಾಟಗಳು, ಪ್ರತಿಭಟನೆಗಳು, ಪಾದಯಾತ್ರೆಗಳು, ಇತರೆ ಚಳವಳಿ ಮುಖಾಂತರ
ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮದಿನವನ್ನು ಸರ್ಕಾರವೇ ಆಚರಣೆ ಮಾಡಲು ಆದೇಶ ಹೊರಡಿಸಬೇಕು ಎಂದು ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತದೆ ಎಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಯಥಾವತ್ತಾಗಿ ಅನುಷ್ಠಾನಕ್ಕೆ ತರಬೇಕು. ಪರಿಶಿಷ್ಟರ ಅಭಿವೃದ್ಧಿಗೆ ಮೀಸಲಿರಿಸಿದ 39,000 ಕೋಟಿ ಅನುದಾನ ವಿವಿಧ ನಿಗಮಗಳಿಗೆ ಹಂಚಿಕೆ ಮಾಡಬೇಕು. ಕಾಂತರಾಜ ವರದಿ ಜಾರಿಗೆ ತರಬೇಕು. 2023-24 ಮತ್ತು 2024-25ನೇ ಸಾಲಿನ ಎಸ್ಸಿಇಪಿ ಟಿಎಸ್ಪಿಗೆ ಮೀಸಲಿರಿಸಿದ ಹಣದಲ್ಲಿ ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡಿರುವ 25,000 ಕೋಟಿ ಅನುದಾನ ಹಿಂತಿರುಗಿಸಬೇಕು. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನೌಕರರನ್ನು ಕಾಯಂಗೊಳಿಸಬೇಕು ಸೇರಿದಂತೆ 11 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಲಾಗುತ್ತದೆ ಎಂದು ತಿಳಿಸಿದರು. ಸೌಕರ್ಯಗಳು ಏನಾದ್ರು ಇವತ್ತು ದಲಿತರಿಗೆ ತಲುಪೇವು ಅಂದರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಚಳವಳಿಯ ಕಾರಣವಾಗಿದೆ. ಹಾಗೆ ಈ ರಾಜ್ಯದಲ್ಲಿ ಅನಿಷ್ಟ ಪದ್ಧತಿಗಳಾಗಿರ್ತಕ್ಕಂಥ ದೇವದಾಸ್ ಪದ್ಧತಿ ಇರ್ಬೋದು, ಅಥವಾ ದೇವರ ಹೆಸರಿನಲ್ಲಿ ಹುಟ್ಟಿ ಅಂದರೆ ಬಟ್ಟಿ ಅಂದರೆ ಬೇವಿನ ತೊಪ್ಪಲನ್ನು ಕಟ್ಟಿಕೊಂಡು ಮೆರವಣಿಗೆ ಮಾಡ್ತಕ್ಕಂತಹ ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಹಾಕ್ಸ್ತಕ್ಕಂಥ ಕೆಲಸ ಇರ್ಬೋದು. ಹಾಗೆ ಶಿವಮೊಗ್ಗದ ಚಂದ್ರಗುತ್ತಿಯಲ್ಲಿ ಏನು 1986 ಅವಧಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಆ ಚಂದ್ರಗುತ್ತಿಯ ಒಂದು ಗುತ್ಯವನ್ನು ದೇವಸ್ಥಾನದಲ್ಲಿ ಏನಂದ್ರೆ ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಿನವರೆಗಿರ್ತಕ್ಕಂಥ ಮಹಿಳೆಯರು, ವಿಶೇಷವಾಗಿ ಅದರಲ್ಲಿ ಏನಂದ್ರೆ ದಲಿತ ಮಹಿಳೆಯರು ಯಾವುದೇ ಬಟ್ಟೆ ಇಲ್ಲದೇನಂದ್ರೆ ಆ ದೇವಿಗೆ ಅರಿಕೆ ಮಾಡ್ತಕ್ಕಂಥದ್ದು, ಬತ್ತಲೆ ಸೇವೆ ಮಾಡ್ತಕ್ಕಂಥದ್ದು ಒಂದು ಅನಿಷ್ಟ ಪದ್ಧತಿ ಇತ್ತು. ಆ ಅನಿಷ್ಟ ಪದ್ಧತಿ ವಿರುದ್ಧ ಹೋರಾಟ ಮಾಡಿ ಏನಂದ್ರೆ ಅಂಥದ್ದು ರದ್ದುಪಡಿಸಿ ಅಂಥ ಮಹಿಳೆಯರಿಗೆ ಉಡುಪುಗಳನ್ನು, ಸೀರೆಗಳನ್ನು ಕೊಡೋದ್ರ ಮುಖಾಂತರ ಇಂತಹ ಕೆಟ್ಟ ಸಂಪ್ರದಾಯ ವಿರುದ್ಧ, ಅನಿಷ್ಟ ಪದ್ಧತಿ ವಿರುದ್ಧ. ಈ ಸಂದರ್ಭದಲ್ಲಿ ರಾಮಪ್ಪ ಸಾಸಲಮರಿ, ದುರುವಂತಪ್ಪ ಕಟ್ಟಿಮನಿ, ಅಮರನಾಥ ಉದ್ಬಾಳ, ಶಿವಪ್ಪ ಪಲಕನ ಮರಡಿ, ಮೌನೇಶ ದಿದ್ದಗಿ, ನಾಗರಾಜ ಬೇರೆ ಸೇರಿ ಅನೇಕರಿದ್ದರು. ಸನ್ನಿ ಮಹಾರಾಜ್ ರವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಶುಕ್ರವಾರ ದಿನಾಂಕ 2/8/2024 ಸ್ಥಳ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ ರಾಯಚೂರು. ಶುಭ ಕೋರುವವರು ಆನಂದರಾಜ್, ಜೊನಾಥನ್, ವಿಕ್ಕಿ, ರಂಗನಾಥ್, ಪ್ರತಾಪ್, ಆಲೂರು ಶ್ರೀನಿವಾಸ, ಲಾಲಪ್ಪ ನಾಯಕ್, ಕುಮಾರ್ ಎಸ್, ತಿರುಪತಿ, ವೀರೇಶ್, ರಾಘವೇಂದ್ರ, ಶಿವಕುಮಾರ್, ನಾಗರಾಜ, ಎಂ ರಾಜು, ಎನ್ಟಿಆರ್ ಸೂರಿ, ಪುಟ್ಟು ಸಿಯತಲ, ಭೀಮೇಶ್, ಚಂದ್ರು ಹರಿಜನವಾಡ, ಈರಣ್ಣ ಹರಿಜನವಾಡ, ಸಂಜು ಮತ್ತು ತಿಮ್ಮಾರೆಡ್ಡಿ ಹಾಗೂ ಸನ್ನಿ ಮಹಾರಾಜ್ ಯುವ ಪಡೆ ರಾಯಚೂರು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2,250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493 61016.
ತುಂಗಭದ್ರಾ ಎಡದಂಡೆ ಕಾಲುವೆ ಮೈಲ 69ರಲ್ಲಿ ನಿಗದಿಪಡಿಸಿದ ನೀರನ್ನು ಸಮರ್ಪಕವಾಗಿ ಹರಿಸಬೇಕು ಹಾಗೂ 69ರ ಮೈಲ್ನಲ್ಲಿ ಹೊಸದಾಗಿ ಅಳತೆ ಪಟ್ಟಿಯಲ್ಲಿ ದಾಖಲಾಗಿರುವ ನೀರಿನ ಗೇಜ್ ಅನ್ನು ಇಲಾಖೆಯ ದಾಖಲೆಗಳು ನಮೂದಿಸಬೇಕು. ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ಬೇಡಿಕೆ ಮುಖ್ಯಸ್ಥ ಶಂಕರಗೌಡ ಹರವೆ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜುಲೈ 19ರಿಂದ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಹರಿಸಿದ್ದು ಇಲ್ಲಿಯವರೆಗೆ ನೀರು ಸರಿಯಾಗಿ ತಲುಪಿಲ್ಲ. ಮೈಲ್ 69ರಿಂದ 104ರವರೆಗೆ ಹರಿಸಬೇಕಾದ ಪ್ರಮಾಣದ ನೀರು ಹರಿಯುತ್ತಿಲ್ಲ. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದಾಗಿ ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುತ್ತಾ ಬರಲಾಗಿದೆ. ಈ ಹಿಂದಿನ ಜಿಲ್ಲಾಧಿಕಾರಿ ಅವರು ಗೇಜ್ ನಿರ್ವಹಣೆ ಕುರಿತು ಅಳತೆ ಪಟ್ಟಿ ಸರಿಪಡಿಸಲು ಸೂಚಿಸಿದ್ದರು. ಡಿಸಿ ವರ್ಗಾವಣೆಯಾಗಿದ್ದಾರೆ. ಇದೀಗ ನೂತನ ಡಿಸಿ ಗಮನಕ್ಕೆ ತರಲಾಗಿದೆ. ಕಾಲುವೆಯಲ್ಲಿನ ಅಳತೆ ಪಟ್ಟಿಯಲ್ಲಿ 8 ಅಡಿ ತೋರಿಸುತ್ತಿದೆ. ಅದರಲ್ಲಿ 6.5 ಮಾತ್ರ ನೀರು ಬರುತ್ತಿದೆ ಎಂದರು. ಮೈಲ್ 69ರಲ್ಲಿ ಕಾಲುವೆ ಮಧ್ಯದಲ್ಲಿ ಅಳತೆ ಪಟ್ಟಿಯಲ್ಲಿರುವಂತೆ ನೀರು ಹರಿಸಿದ್ದು ನೀರಿನ ಹರಿವಿನ ಎತ್ತರದ ಮಾಹಿತಿ ಪ್ರತಿ ಗಂಟೆಗೊಮ್ಮೆ ದಾಖಲಿಸಬೇಕು ಮತ್ತು ಅಧಿಕಾರಿಗಳು ಅದೇ ಮಾಹಿತಿಯನ್ನು ದಾಖಲೆಗಳಲ್ಲಿ ನಮೂದಿಸಬೇಕು ಎಂದು ತಿಳಿಸಿದರು. ಅದರಲ್ಲಿ ನೆಕ್ಸ್ಟ್ ಮುಂದಿನ ಭಾಗ ಕ್ಯೂಸೆಕ್ಸು ಎಲ್ಲ ಮುಂದಿನ ಭಾಗ ಬರ್ತಾವೆ. ಈಗ ನೇರವಾಗಿ ಏನಂತಂದ್ರೆ ಈಗ ಅಳತೆ ಮಾಡೋದನ್ನ ಏನಾಯ್ತು, ಈಗ ಪಿಚ್ ಪಟ್ಟಿ ಅಳತೆ ಮಾಡೋದು ಟೇಪ್ ಅಳತೆ ಮಾಡಿದ್ರೆ ಗೊತ್ತಾಗ್ತದೆ. ಅದನ್ನ ಏನಂದ್ರೆ ಸುಳ್ಳು ತಪ್ಪು 1 ಫೀಟಿಗೆ ಒಂದು ಬರೀ ಅದನ್ನು 11 ಇಂಚಿಗೆ 10 ಇಂಚಿಗೆ ಒಂದೊಂದು ಗೆರೆ ಹಾಕಿ ಬರೆದ್ಬಿಟ್ಟರು ಮೊದಲು. ಅದನ್ನು ತಪ್ಪು ಐತೆ ಅಂತ ಹೇಳಿದ್ರೆ ತಪ್ಪಿರೋದನ್ನು ಸರಿಪಡಿಸಿದ್ರೆ ಅದನ್ನು ತಪ್ಪು ಸರಿಪಡಿಸಿದ ಮೇಲೆ ಕ್ರಮ ತಗೊಳ್ತಾರೆ. ಕಂಪನಿಗಳು ಹೇಳಿ ಕೊಟ್ಟಿದ್ದಾರೆ. ಆಮೇಲೆ ಏನಂದ್ರೆ ಅವ್ರು ದೂರು ಕೊಟ್ಟರು. ಈಗ ಮುಖ್ಯಮಂತ್ರಿಗಳ ತನ, ನೀರಾವರಿ ಸಚಿವರ ತನ, ನೀರಾವರಿ ನಿಗಮದ ಎಂಡಿ ತನ ಎಲ್ಲರಿಗೂ ದೂರು ಕೊಟ್ಟರು. ಫೋನ್ ಮುಖಾಂತರ ಕೊಟ್ಟಾರ, ಪತ್ರನೂ ಬರೀತೀನಿ ಅಂತ ಹೇಳ್ಯಾರ. ಅಂದ್ರೆ ಈಗ ಸರಿಪಡಿಸೋದೇ ತಪ್ಪ. ಸರಿಪಡಿಸ್ಯಾರಂತಂದ್ರೆ ಈಗ ಮೊದಲು ಸರಿಪಡಿಸ್ಯಾರಲ್ಲ, ಈಗ ಒಂದು ಕಂಪನಿ ಇಡಾಕ್ಯಾರ ಕಾರ್ಯ ಮಧ್ಯದಲ್ಲಿ. ಅದನ್ನ ಲೆಕ್ಕಕ್ಕೆ ತಗೊಂಬಂದ್ರೆ ಇನ್ನವರಿಗೆ ಹಳೆ ಗೇಜೆ ತಗೊಂಬಕತ್ತಾರ. ಅದನ್ನ ಸರಿಪಡಿಸಿದ್ದೇನಾಯ್ತಲ್ಲ, ಒಂದು ಗೇಜ್ ನೆಡಾಕ್ಯಾರ. ನೀನು ಹೆಂಗೆ ನೆಡಾಕಿದೆ ಆ ಕಂಬ? ಈಗ ರೈತರಿಗೆಲ್ಲ ನಮ್ಮ ಮೇಲ್ಭಾಗದವ್ರು ಕೆಳಭಾಗದವ್ರಿಗೆ ಜಗಳ ಚಕ್ಕಿದ್ದೀನಿ ಅಂತೇಳಿ ಆ ಇಂಜಿನಿಯರ್ ಮೇಲೆ ಕ್ರಮ ತಗೊಂತೀವಿ ಅಂತಾರೆ. ಅದನ್ನೇನು ಅಕೌಂಟಿಗೆ ತಗೊಂಡಿಲ್ಲ, ಹಾಕಿರೋದು. ಅದನ್ನ ಅಕೌಂಟಿಗೆ ತಗೊಂಡಿಲ್ಲ ಅವರು, ನೀರಾವರಿ ಇಲಾಖೆ ಅವರು. ಇದುವರೆಗೆ ಮೊದಲು ಇತ್ತಲ್ಲ, ಮೊದಲಿದ್ದನ್ನೇ ಅಕೌಂಟಿಗೆ ತಗೊಂಬಕತ್ತಾರ ಅವ್ರು ಇದ್ದಾಗಲೇ. ಅದನ್ನು ರಿಪೇರ್ ಮಾಡ್ಯಾರ. ಅಕೌಂಟಿಗೆ ತಗೊಂಡಿಲ್ಲ ಆದ್ರೂ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶರಣಪ್ಪ ಗೌಡ, ಜಾಡಲದಿನ್ನಿ, ಶಿವಕುಮಾರ್, ವಿಶ್ವನಾಥ, ಅಮರೇಶ ಸೇರಿ ಅನೇಕರಿದ್ದರು. ಜಿಲ್ಲೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಎದುರಿಸುತ್ತಿರುವ ಸಮಸ್ಯೆ ಪರಿಹರಿಸಬೇಕೆಂದು ಒತ್ತಾಯಿಸಿ ಲಿಂಗತ್ವ ಹಾಗೂ ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಲಿಂಗತ್ವ ಅಲ್ಪಸಂಖ್ಯಾತರು ಉಪಜೀವನಕ್ಕಾಗಿ ಭಿಕ್ಷಾಟನೆಯಲ್ಲಿ ತೊಡಗಿದ್ದು, ಈ ವೇಳೆ ಬಂಧಿಸುತ್ತಿರುವುದರಿಂದ ಜೀವನ ನಡೆಸುವುದು ದುಸ್ತರವಾಗಿದೆ. ಬಲವಂತವಾಗಿ ಪಡೆಯದೆ ಕೇಳಿ ಪಡೆಯುವುದೇ ಭಿಕ್ಷಾಟನೆಯ ಕಲ್ಪನೆಯಾಗಿದ್ದು, ಹಲವಾರು ವಲಯಗಳಲ್ಲಿ ಕೇಳಿ ಪಡೆಯುವುದು ನಿರಂತರವಾಗಿ ನಡೆಯುತ್ತಿದೆ. ದೇವಸ್ಥಾನಗಳ ಭಕ್ತರಿಂದ, ಸಮಾಜ ಸೇವಾ ಸಂಸ್ಥೆಗಳು, ಸಾರ್ವಜನಿಕರು, ಹಣಕಾಸು ಸಂಸ್ಥೆಗಳಿಂದ ದೇಣಿಗೆ ಪಡೆಯುವುದು ಭಿಕ್ಷಾಟನೆ ಅಲ್ಲವೇ ಎಂದು ಪ್ರಶ್ನಿಸಿರುವ ಅವರು, ದಾನ ಮಾಡುವುದು ಧಾರ್ಮಿಕ ಕರ್ತವ್ಯವಾದರೆ ಕೂಡಲೇ ಭಿಕ್ಷಾಟನೆಯನ್ನು ನಿರಪರಾಧೀಕರಣಗೊಳಿಸಬೇಕು. ಭಿಕ್ಷಾಟನೆ ಮಾಡುತ್ತಿರುವ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಅಧಿಕಾರಿಗಳು ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಏನೇ ಬರಲಿ, ಏನೇ ಆಗಲಿ, ಏನೇ ಬರಲಿ, ಏನೇ ಆಗಲಿ, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? ಜೈ 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 ಭೀಮ್, ಜೈ 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 ಭೀಮ್. ಭಿಕ್ಷಾಟನೆಯನ್ನು ನಿರಪರಾಧೀಕರಣಗೊಳಿಸಲೇಬೇಕು, ಗೊಳಿಸಲೇಬೇಕು. ಭಿಕ್ಷಾಟನೆ ಎಂಬುದು ಸಮಾಜದ ಒಂದು ಭಾಗ. ಈಗ ನೋಡ್ಬೇಕಲ್ಲ ಮತ್ತು ತಾವು ಮನವಿನ ಕೊಟ್ಟಿರೋ ಜೊತೆ ತಾವೆಲ್ಲ ತಮ್ಮ ಒಂದು ಏನು ಸಮಸ್ಯೆ ಇದೆ ನಮ್ಮ ಮುಂದೆ ಹೇಳಿದ್ರಿ. ಇದು 2 ರೀತಿ ಅನ್ನೋದು. ಒಂದು ಇಲ್ಲಿ ಲೋಕಲ್
ಜಿಲ್ಲಾ ಹಂತದೊಳಗೆ ಏನು ಅವ್ರು ಹೇಳಿದರು ಭಿಕ್ಷಾಟನೆ ಬಗ್ಗೆ, ಅದನ್ನು ನಾವು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಜೊತೆ ಮಾತಾಡಿಕೊಂಡು ಏನು ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಬೋದು ಅದನ್ನು ತಗೋತೀವಿ. ಇನ್ನೊಂದು, ಈ ಭಿಕ್ಷಾಟನೆಯನ್ನು ನಿರಪರಾಧೀಕರಣ ಮಾಡಬೇಕು, ಸ್ಟೇಟ್ ಲೆವೆಲ್ ಇತ್ತಂತ ಒಂದು ಪಾಲಿಸಿ ಮ್ಯಾಟರು. ಇದನ್ನು ನಾವು ಮಾನ್ಯ ಘನ ಸರ್ಕಾರಕ್ಕೆ ನಾವು ಕಳಿಸಿಕೊಡ್ತೇವೆ ಇದನ್ನು 100%. ಧನ್ಯವಾದ. ಈ ಸಂದರ್ಭದಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ ಹಾಗೂ ಆಪ್ತ ಮಿತ್ರ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಪದಾಧಿಕಾರಿಗಳು, ಲೈಂಗಿಕ ಅಲ್ಪಸಂಖ್ಯಾತರು ಭಾಗವಹಿಸಿದರು. ನಗರದ ಕುಬೇರ ಮತ್ತು ನೃಪತುಂಗ ಹೋಟೆಲ್ ಹಿಂಭಾಗದ ರಾಜಕಾಲುವೆಯಿಂದ ಬಸವೇಶ್ವರ ವೃತ್ತದವರೆಗೆ ರಾಜಕಾಲುವೆ ಅತಿಕ್ರಮಿಸಿ ಕಟ್ಟಲಾದ ಕಟ್ಟಡಗಳನ್ನು ತೆರವುಗೊಳಿಸಬೇಕು, ಸದರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಬೇಕೆಂದು ಒತ್ತಾಯಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪಾವಗಡ ಶ್ರೀರಾಮಬಣ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸುಮಾರು ವರ್ಷಗಳಿಂದ ಪುರಾತನ ಐತಿಹಾಸಿಕ ಕೋಟೆ ಕಂದಕ ಹಾಗೂ ರಾಜಕಾಲುವೆ ಜಾಗವನ್ನು ಕಬಳಿಸಿ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಶ್ರೀ ಕಂದಕಡ್ಡೆ ಮಾರೆಮ್ಮ ದೇವಸ್ಥಾನ ಹಿಂದೆ ಇರುವ ಕೋಟೆ ಕಂದಕದಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿವರೆಗೆ ಹಾಗೂ ಹಮ್ದರ್ದ್ ಶಾಲೆಯಿಂದ ಮೋತಿ ಮಸೀದಿವರೆಗೆ ಇರುವ ಐತಿಹಾಸಿಕ ಕೋಟೆಯನ್ನು ಮರೆಮಾಚಿ ಅತಿಕ್ರಮಣ ಮಾಡಿಕೊಂಡು ಮನೆ ಕಟ್ಟಡಗಳನ್ನು ಕಟ್ಟಲಾಗಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಐತಿಹಾಸಿಕ ಕೋಟೆ ಕಂದಕ ಜಾಗವನ್ನು ಕಬಳಿಸಿದ್ದಾರೆ. ಅನಧಿಕೃತವಾಗಿ ಜಾಗ ಕಬಳಿಕೆ ನಡೆಯುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಮೌನ ವಹಿಸಿರುವುದು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಕೂಡಲೇ ಪುರಾತತ್ವ ಇಲಾಖೆ, ನಗರಸಭೆ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಇವರಿಗೆ ಸೂಕ್ತ ನಿರ್ದೇಶನ ನೀಡಿ ಪುರಾತತ್ವ ಐತಿಹಾಸಿಕ ಕೋಟೆ ಕಂದಕ ಜಾಗವನ್ನು ರಕ್ಷಣೆ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಹೇಮರಾಜ ಅಸ್ಕಿಹಳ, ಜಿಲ್ಲಾಧ್ಯಕ್ಷ ಜಿ ನರಸಿಂಹಲೋ ಮರ್ಚಟಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉರುಕುಂದಿ ಸಿಯಾತಲಾ, ಕಾರ್ಯಾಧ್ಯಕ್ಷ ಪ್ರಭು ಮರ್ಚಟಾಳ್, ತಾಯಣ್ಣ ಗದಾರ, ಜಂಗ್ಲಿ ಉರುಕುಂದಪ್ಪ, ಲಕ್ಷ್ಮಣ ಕಲ್ಲೂರು, ರಾಜಾರಾಂಪೂರು, ಸುಶೀಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಮುನ್ನೂರು ಕಾಪು ಯೂತ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಅಮರೇಶ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ಸಸಿ ನೆಡುವ ಮೂಲಕ ಸಮಾಜಮುಖಿ ಕೆಲಸ ಮಾಡುತ್ತಿದ್ದು, ಇನ್ನೂ ಹೆಚ್ಚು ಬಡ ಜನರಿಗೆ ಸಹಾಯ ಮಾಡುವ ಕೆಲಸ ಮಾಡಲಿ ಎಂದು ಮಾಜಿ ಶಾಸಕ ಹಾಗೂ ಸಮಾಜ ಮುಖಂಡ ಎ ಪಾಪರೆಡ್ಡಿ ಅವರು ಹೇಳಿದರು. ಮುನ್ನೂರು ಕಾಪು ಯೂತ್ ಸೇವಾ ಟ್ರಸ್ಟ್ ಹಾಗೂ ರೋಟರಿ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ನಗರದ ಎಲ್ಬಿಎಸ್ ನಗರ ಬಡಾವಣೆಯಲ್ಲಿ ಅಮರೇಶ ರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ 1100 ಸಸಿಗಳು ಉಚಿತ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅಮರೇಶ ಅವರು ಹುಟ್ಟುಹಬ್ಬದ ನಿಮಿತ್ತ ಸಸಿಗಳ ವಿತರಣೆ ಮಾಡುತ್ತಿದ್ದು, ಪರಿಸರದ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಲಿ ಎಂದು ತಿಳಿಸಿದರು. ನೆಕ್ಸ್ಟ್ ಕೊಡು ಸರ್. ರೈಟ್ ನೆಕ್ಸ್ಟ್. ಓಕೆ ನೆಕ್ಸ್ಟ್ 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 ಕೊಡ್ತಾ ಇರಿ ಹಂಗೆ. ಫಸ್ಟ್ ಬರೀ ಗಿಡ ಕೊಡ್ತೀರಪ್ಪ ಎಲ್ಲರೂ. ಇಲ್ಲಿ ನೋಡೋಣ. ನೆಕ್ಸ್ಟ್. ಗಿಡ ಬೆಳೆಸಿ, ಗಿಡ ಉಳಿಸಿ, ಗಿಡ ಬೆಳೆಸಿ, ಪರಿಸರವನ್ನು ಸಮಾಜದ ಯುವಕರಾದಂಥ ಕೆ ಅಮರೇಶ್ ರೆಡ್ಡಿ ಅವರು ಅವರ ಹುಟ್ಟುಹಬ್ಬದ ಪರವಾಗಿ ಇವತ್ತು 1100 ಗಿಡಗಳು ಹಂಚುವಂಥ ಕಾರ್ಯಕ್ರಮ ಎಲ್ಬಿಎಸ್ ನಗರದಲ್ಲಿ ನಡೆದಿದೆ. ಮೊನ್ನೆ ತಾನೇ ಸಿಯಾತಲಾಪುರದಲ್ಲಿ ಇದೇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿನೂ ಗಿಡಗಳನ್ನು ಬೆಳೆಸುವಂಥ ಕಾರ್ಯಕ್ರಮ ಆಯೋಜನೆ ಮಾಡಿದರು, ಅಲ್ಲಿ ಹಂಚಿದ್ದಾರೆ. ಅದರ ಜೊತೆಗೆ ಹೋದ ವರ್ಷ 100-200 ಜನರಿಗೆ, ಬಡವರಿಗೆ ಐ ಆಪ್ರೇಷನ್, ಕಣ್ಣಿನ ಆಪ್ರೇಷನ್ ಮಾಡಿಸುವಂಥ ಕಾರ್ಯಕ್ರಮವನ್ನು ಅಮರೇಶ್ ರೆಡ್ಡಿ ಅವರು ಮಾಡಿದರು. ಭಾಳ ಉತ್ತಮವಾದಂಥ ಕೆಲಸಗಳನ್ನು ಈ ಸಮಾಜದ ಯುವಕರಾದಂಥ ಅಮರೇಶ್ ರೆಡ್ಡಿ ಅವರು ಪದೇ ಪದೇ ಎಲ್ಲ ಕಡೆ ಇಂಥ ಉತ್ತಮ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರು ಒಳ್ಳೆಯ ಬುದ್ಧಿ ಕೊಡ್ತಿದ್ದಾನೆ ದೇವರು, ಎಂಥ ಒಳ್ಳೆಯ ಬುದ್ಧಿ. ಅವರು ಇಂಥ ಉತ್ತಮ ಕಾರ್ಯಕ್ರಮಗಳನ್ನು ಸ್ವತಃವಾಗಿ ಯಾರದೂ ಸಹಾಯ ಇಲ್ಲದೆ ಅವರು ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸಮಾಜಮುಖಿಯಾಗಿದ್ದಾರೆ. ಅವರು ಇನ್ನೂ ಹೆಚ್ಚಿಗಿಂತ ಕಾರ್ಯಕ್ರಮಗಳು ಮಾಡಿ ಬಡ ಜನರಿಗೆ ಏನು ಐ ಆಪರೇಷನ್ ಮಾಡಿಸಿದ್ರು, ಅದ್ರ ಜೊತೆಗೆ ಅವ್ರದಲ್ಲಿದ್ದಂಥ ಎಲ್ಲ ತಪಾಸಣೆ ಮಾಡುವಂಥ ಕೆಲಸನ ಡಾಕ್ಟರ್ಸ್ ಕರ್ಕೊಂಡು ಬಂದು ಇಂಥ ಉತ್ತಮ ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಅವರು ಮಾಡಲಿ, ಬಡ ಜನರಿಗೆ ಸಹಾಯ ಆಗುವಂಥ ಕೆಲಸ ಮಾಡುವಂಥ ಕೆಲಸ ಮಾಡಲಿ ಅಂತ.
ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಬಿ ತಿಮ್ಮಾರೆಡ್ಡಿ, ಎಸ್ ಜನಾರ್ದನ ರೆಡ್ಡಿ, ಹನುಮಂತಪ್ಪ ನಾಯ್ಕ್, ಬಿ ಮಹೇಂದ್ರ ರೆಡ್ಡಿ, ರೋಟರಿ ಕ್ಲಬ್ ಅಧ್ಯಕ್ಷ ಸಂಪತ್ ಕುಮಾರ್, ಮಲ್ಲಿಕಾರ್ಜುನ್, ಲಕ್ಷ್ಮೀಕಾಂತ್, ಮುನ್ನೂರು ಕಾಪು ಯೂತ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೆ ಅಂಬರೀಶ್ ರೆಡ್ಡಿ, ನಾಗರಾಜ್ ರೆಡ್ಡಿ, ಗಣೇಶ್, ವಿನಯ್, ವೀರೇಶ್, ಚೇತನ್ ರೆಡ್ಡಿ, ರಾಜು, ನಾಗರಾಜ್, ವಿಕಾಸ್ ಜೈಪಾಲ್, ಸಂತೋಷ್ ಹಾಗೂ ಬಡಾವಣೆಯ ಯುವಕರು, ಹಿರಿಯರು, ಮಹಿಳೆಯರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲುಷಿತ ನೀರು ಪೂರೈಕೆ, ನಗರದ ನೀರು ಶುದ್ಧೀಕರಣ ಘಟಕಕ್ಕೆ ಜಿಲ್ಲಾಧಿಕಾರಿ ನಿತೀಶ್ ಭೇಟಿ. ತುಂಗಭದ್ರಾ ಎಡೆದಂಡೆ ಕಾಲುವೆ 69ರ ಉಪ ಕಾಲುವೆ ಅಳತೆ ಪಟ್ಟಿ ಮಾತ್ರ ಸರಿಪಡಿಸದೆ ಉಳಿದ ಗೇಜ್ ಸರಿಪಡಿಸಲಿ. ಅಕ್ರಮ ನೀರಾವರಿಗೆ ಕಡಿವಾಣ ಹಾಕಲಿ. ಚಾಮರಸಮಾಲಿ ಪಾಟೀಲ್. ಹೆದ್ದಾರಿ ಹತ್ತಿರದ ರೈತರ ಜಮೀನುಗಳಿಗೆ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ದಲಿತ ಚಳವಳಿಗೆ 50ರ ಸಂಭ್ರಮೋತ್ಸವ. ಆಗಸ್ಟ್ 7ರಂದು ಕಾರ್ಯಕ್ರಮ. ಹನುಮಂತಪ್ಪ ಕಾಕರಕಲ್. ಮೈಲ್ 69ರ ನೀರಿನ ಅಳಿತ ಪಟ್ಟಿಯ ಮಾಹಿತಿ ನೀರಾವರಿ ಇಲಾಖೆ ದಾಖಲೆಗಳಲ್ಲಿ ನಮೂದಿಸಿ ಶಂಕರಗೌಡ ಹರವಿ. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮಸ್ಯೆ ಪರಿಹರಿಸಲು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ರಾಜಕಾಲುವೆ ಅತಿಕ್ರಮಿಸಿ ಕಟ್ಟಿದ ಕಟ್ಟಡ ತೆರವಿಗೆ ಮಾದಿಗ ದಂಡೋರ ಒತ್ತಾಯ. ಪರಿಸರ ಕಾಳಜಿ ಜೊತೆ ಸಮಾಜಮುಖಿ ಕೆಲಸ ಮಾಡಲಿ. ಪಾಪರೆಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.